ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೂರ್ವಿಕಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಹುರುಳಿಕಾಳು, ಮೊಳಕೆ ಕಟ್ಟಿರೋ ಹುರುಳಿಕಾಳು, ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಮುದ್ದೆ ಬಸ್ಸಾರು. ಹಾಗೆ ಇವತ್ತು ಸೋಮವಾರ ಆಗೋದ್ರಿಂದ ನಾನು ದೇವ್ರ ಪೂಜೆನೂ ಸಹ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಅಂತ ನಾನು ಆಲೂ ರೈಸ್ ಮಾಡಿದ್ದೆ. ಹಾಗೆ ಮಧ್ಯಾಹ್ನ ಅಡುಗೆಗೆ ಏನು ಮಾಡೋದು ಅಂತ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್. ಆಗ ಜಗ್ಗೆ ಸರ್ ಒಂದು ವಿಡಿಯೋದಲ್ಲಿ ಬಸ್ಸಾರು ಮುದ್ದೆ ತಿಂತಿದ್ರಲ್ಲ, ಅದನ್ನು ನೋಡಿಬಿಟ್ಟು ನಾನು ಮೊಳಕೆ ಕಟ್ಟಿದ್ದೆ ಕಾಳಿದೆಯಲ್ಲ, ಮತ್ತು ನುಗ್ಗೆ ಸೊಪ್ಪು ಹಾಕಿ ಯಾಕೆ ಬಸ್ಸಾರು ಮಾಡಬಾರ್ದು ಅಂದ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, 2 ದಿವಸದ ಮುಂಚೆ ಕಾಳನ್ನು ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಕಟ್ಟಿಟ್ಟಿದೆ. ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅದಕ್ಕೆ ಈಗ ನುಗ್ಗೆ ಸೊಪ್ಪು ಹಾಕಿ ನಾವು ಬಸ್ಸಾರು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಎರಡೂ ಆರೋಗ್ಯಕರ ಹೆಲ್ತಿ ಫುಡ್ ಫ್ರೆಂಡ್ಸ್. ಇಂಥ ಹೆಲ್ತಿ ಫುಡ್ಡನ್ನು ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾನಿಲ್ಲಿ ಮೊಳಕೆ ಹುರುಳಿ ಕಾಳನ್ನು ತೊಳೆದು ಕುಕ್ಕರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಹಾಗೆ ನುಗ್ಗೆ ಸೊಪ್ಪನ್ನು ಸಹ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸಹ ಕಾಳಿನ ಜೊತೆಗೆ ಸೇರಿಸಿ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊತೀವಿ ಫ್ರೆಂಡ್ಸ್. ಬಸ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಕಹಿ ಅಂತ ಮಕ್ಕಳು ತಿನ್ನೋದಿಲ್ಲ, ಸ್ವಲ್ಪ ಮಕ್ಕಳು. ಅದಕ್ಕೋಸ್ಕರ ಈ ಥರ ಕಾಳು ಮಿಕ್ಸ್ ಮಾಡಿ ನೀವು ಬಸ್ಸಾರು ಮಾಡಿ ಸೊಪ್ಪು ಕಾಳು ಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಮೊಳಕೆ ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ. ಇದಕ್ಕೇ ಬರೀ 2 ಟೊಮೊಟೊ ಹಣ್ಣು ತೊಳೆದಿರುವಂಥದ್ದು, ಹಾಗೆ ಒಂದು 5-6 ಹಸಿಮೆಣ್ಸಿನ್ಕಾಯನ್ನು ನಾನು ಸೇರಿಸ್ತಾಯಿದ್ದೀನಿ. ನಿಮಗೆ ಒಣಮೆಣ್ಸಿನ್ಕಾಯಿ ಬೇಕಂದರೆ ಹುರಿದು ಹಾಕ್ಕೊಬೋದು. ಹಾಗೆ ಇದಕ್ಕೆ ತೊಳೆದಿರುವಂಥ ಹಸಿಮೆಣ್ಸಿನ್ಕಾಯನ್ನು ಸಹ ಸೇರಿಸಿದ್ದೀನಿ. ಇದಾದಮೇಲೆ ಕಲ್ಲುಪ್ಪನ್ನು ನಾನಿಲ್ಲಿ ಸೇರಿಸ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ನಾನಿಲ್ಲಿ ಸೇರಿಸ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ನ ನಾವು ಕೂಗಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿವಾಗ 3 ವಿಷಲ್ ಕೂಗಿಸ್ತಾಯಿದ್ದೀನಿ. ಅದು ಕೂಗೋದ್ರಷ್ಟಕ್ಕೆ ನಾನಿಲ್ಲಿ ಮಸಾಲೆಗೆ 1 ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು. ಟೊಮೊಟೊ ಜೊತೆ ಹುಣಸೆಹಣ್ಣು ಸೇರಿಸಿ ಮಾಡಿದ್ರೆ ಬಸ್ಸಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಸಿ ಕಾಯಿ ತುರಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿಯನ್ನು ಮೊದಲೇ ತೋರಿಸ್ದಂಗೆ ಸುಲಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾಯಿದ್ದೀನಿ. ಇಲ್ಲ 1 ಟೇಬಲ್ ಸ್ಪೂನ್ ಬೇಕಾದರೂ ಹಾಕ್ಕೊಬೋದು. ನಾನು ಇದಕ್ಕೆ ಬಿಡಿಸಿಟ್ಟಿರುವಂತಹ 1 ಬೆಳ್ಳುಳ್ಳಿಯನ್ನು ನಾನು ಇದಕ್ಕೆ ಸೇರಿಸ್ತಾಯಿದ್ದೀನಿ. 1 ಉಂಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಹಾಗೆ ಮಸಾಲೆ ಐಟಮ್ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹುರಿದು ಹಾಕೋದ್ರಿಂದ ಬಸ್ಸಾರು ತುಂಬ ಚೆನ್ನಾಗಾಗುತ್ತೆ. ನುಗ್ಗೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಖುಷಿಪಟ್ಟು ತಿಂತಾರೆ. ಕಹಿ ಬರೋದೇ ಇಲ್ಲ. ಮೊಳಕೆ ಹುರುಳಿ ಕಾಳಿನ ಜೊತೆ ಸೇರಿಸಿ ನೀವು ಸೊಪ್ಪು ಕಾಳು ಕೊಟ್ಟರೆ ಮಕ್ಕಳು ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ಬಾಣಲಿಗೆ ಸುಲಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಮತ್ತು 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ತುಂಬ ಈಸಿ ಫ್ರೆಂಡ್ಸ್. 20 ಮಿನಿಟ್ಸಲ್ಲಿ ಬಸ್ಸಾರು ರೆಡಿ ಆಗುತ್ತೆ. ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನೀವು ಆರಾಮಾಗಿ 20 ಮಿನಿಟ್ಸಲ್ಲಿ ಮೊಳಕೆ ಹುರುಳಿ ಕಾಳು, ಸ್ವಲ್ಪ ನುಗ್ಗೆ ಸೊಪ್ಪಿದ್ರೆ ಆರಾಮಾಗಿ ಬಸ್ಸಾರು ಮಾಡ್ಕೊಬೋದು. ಸೊ ನೋಡಿ ಫ್ರೆಂಡ್ಸ್, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇದಕ್ಕೇ ಇವಾಗ ಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ. ಮತ್ತು
ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ವಲ್ಲ ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. 20 ಮಿನಿಟ್ಸಲ್ಲಿ ಬಸ್ಸಾರು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಬಸ್ಸಾರು ಚೆನ್ನಾಗಿರುತ್ತೆ. ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು, ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು, ಗ್ಯಾಸನ್ನು ಅಷ್ಟೇ. ಹಾಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಬೇಕು. ಇದಕ್ಕೆ ರುಬ್ಬೋದಕ್ಕಿಂತ ಮುಂಚೆ ನಾವು ಸೊಪ್ಪು ಕಾಳನ್ನು ಬೇಯಿಸಿದ್ದೀವಲ್ಲ ಅದನ್ನು ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಂಬರೋಣ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸಹ ಸೇರಿಸಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಕಾಳು, ಅಷ್ಟು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. 3 ವಿಜಲ್ ಹಾಕ್ಸಿರೋದಕ್ಕೆ ಈ ಥರ ಬೇಯಿಸ್ಕೊಬೇಕಾಗುತ್ತೆ. ಇದನ್ನು ಒಂದು ಜಾಲರಿಗೆ ಹಾಕಿ ಎಲ್ಲ ಸೋಸ್ಕೊತಾ ಇದ್ದೀನಿ, ನೀರಿನ ಅಂಶ ಎಲ್ಲ ಸೋರಲಿ ಅಂತ. ಈ ಥರ ಬಸ್ತಿಟ್ಕೊಂಡ್ರೆ ಬಸ್ಸಾರಿಗೆ ಸಪ್ರೇಟು, ಸಾಂಬಾರಿ ಸೊಪ್ಪು ಕಾಳಿನ ನೀರು ಇರುತ್ತಲ್ಲ ಅದನ್ನು ಸಪ್ರೇಟ್. ಹಾಗೆ ಮತ್ತೊಂದು ಒಲೆ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಅದು ಹಾಗೇ ಬಿಸಿ ಇರಲಿ. ಸೊ ನೋಡಿದ್ರಲ್ಲ, ಇದು ಸ್ವಲ್ಪ ಸೊಪ್ಪು ಕಾಳು ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯನ್ನು ತೊಗೊಂಡು ನಾನು ಹುರಿದಿಟ್ಕೊಂಡಿರುವ ಮಸಾಲೆಗೆ ಜಾರ್ಗೆ ಹಾಕಿದ್ನಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಒಂದ್ಸಲ ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ರುಬ್ಬಿರುವಂಥ ಮಸಾಲೆಯನ್ನು ನಾನಿಲ್ಲಿ ಕುಕ್ಕರಲ್ಲೇ ಆಲ್ರೆಡಿ ಸೊಪ್ಪು ಕಾಳು ಬೆಂದಿರುವಂಥ ನೀರಿತ್ತಲ್ಲ ಅದಕ್ಕೇ ನಾನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ತೀನಿ. ಹಾಗೆ ಇಲ್ಲಿ ಸೊಪ್ಪು ಕಾಳನ್ನು ಹಿಂಡ್ಬಿಟ್ಟು ಸ್ವಲ್ಪ ಅದರಲ್ಲಿ ಇರೋ ನೀರಿನಂಶ ಎಲ್ಲ ಬಿಡೋವರೆಗೂ ಸ್ವಲ್ಪ ಪ್ರೆಸ್ ಮಾಡಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಸೊಪ್ಪು ಕಾಳು ಸಾಂಬಾರು ಇಲ್ಲಿ ರೆಡಿಯಾಗಿದೆ. ಸಾಂಬಾರು ನೋಡಿ ಈ ಅದಕ್ಕೆ ಮಾಡ್ಕೊಬೇಕಾಗುತ್ತೆ. ಹಾಗೆ ಬಾಣಲಿ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾಯೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಇದು ಸ್ವಲ್ಪ ಚಿಟಪಟ ಅಂದ ತಕ್ಷಣ ನೀವು ಕರಿಬೇವಿನ ಸೊಪ್ಪನ್ನು ಸೇರಿಸ್ಬೇಕಾಗುತ್ತೆ. ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಬೇಕಾಗುತ್ತೆ ಒಗ್ಗರಣೆಗೆ. ನೀವು ಬೇಕು ಅಂದರೆ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಬೋದು. ಇದನ್ನೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಇಲ್ಲ ಒಂದು 3 ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಸೊಪ್ಪು ಕಾಳು ಚೆನ್ನಾಗಿರುತ್ತೆ. ಇದೇ ಒಗ್ಗರಣೆನ ಸ್ವಲ್ಪ ತೆಗೆದು ನಾನು ಸಾಂಬಾರು ಕುದೀತಾ ಇರೋದಕ್ಕೆ ಹಾಕಿದ್ದೀನಿ. ಈಗ ಸಾಂಬಾರು ರೆಡಿ ಆಗಿದೆ. ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸೊ ನೋಡಿ, ಅದಕ್ಕೆ ನಾನು ಸಾಂಬಾರು ಮಾಡ್ಕೊಂಡಿದ್ದೆ. ಸಾಂಬಾರು ಇವಾಗ ಒಗ್ಗರಣೆ ಎಲ್ಲ ಹಾಕಿ ಬಸ್ಸಾರು ಇವಾಗ ರೆಡಿಯಾಗಿದೆ. ಮತ್ತು ನೆಕ್ಸ್ಟ್ ಇವಾಗ ಬಾಣಲಿಯಲ್ಲಿ ಇನ್ನೂ ಹುರಿದಿಟ್ಕೊಂಡಿರೋ ಒಗ್ಗರಣೆಗೆ ಸೊಪ್ಪು ಕಾಳನ್ನು ನಾವು ಸೇರಿಸಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇಲ್ಲೂ ಸೊಪ್ಪು ಕಾಳು ರೆಡಿ ಆಗುತ್ತೆ. ನೋಡಿ, ನಾನು ನೀರೆಲ್ಲ ಹಿಂಡ್ಬಿಟ್ಟು ಹಾಕಿದ್ದೀನಿ. ಸೊಪ್ಪಲ್ಲಿರುವಂಥ ನೀರು ಎಲ್ಲ ಹೋದರೆ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಸಹ ಕಹಿ ಅಂತೂ ಬರೋದೇ ಇಲ್ಲ. ಈ ಥರ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ಸೇರಿಸಿದ್ರೆ ಬಸ್ಸಾರಿಂದು ಸೊಪ್ಪು ಕಾಳು ರೆಡಿ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಆರಾಮಾಗಿ. ನೀವು ಒಂದು ಸಲ ಈ ಹೆಲ್ದಿ ಫುಡ್ಡನ್ನು ಒಂದು ವಾರಕ್ಕೊಮ್ಮೆ ಆದರೂ ಮಾಡ್ಕೊತೀನಿ ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗಂತೂ ತುಂಬ ಒಳ್ಳೆಯದು. ಈ ಥರ ಮೊಳಕೆ ಕಟ್ಟಿ ಕಾಳು ತಿಂದರೆ ಇನ್ನೂ ಹೆಲ್ದಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆರೋಗ್ಯ ಅಂತೂ. ಸೊ ನೋಡಿದ್ರಲ್ಲ, ಸಾಂಬಾರು ರೆಡಿಯಾಗಿದೆ. ಹಾಗೆ ಸೊಪ್ಪು ಕಾಳನ್ನು ಸಹ ರೆಡಿಯಾಗಿದೆ. ಇದೇ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ತಿಂದ್ರಂತೂ ಹೇಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಬಾಬಾ ಅಣ್ಣ, ಏನ್ರಿ ಸರ್? ಒಂದ್ 6 ಮುದ್ದೆ ಕೊಡಿ ಅಣ್ಣ. 6 ಮುದ್ದೆನಾ? ಈಗ 6 ಕೊಡ್ರಿ. ನಮ್ಮವ್ವ ಮಾಡ್ದಾಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ. ಬಾ. 1 2 3 4 5 6 1 ಸಾಕ ಸಾಲಕ್ಕಿ.
ನೀವು ಭೂತೈನ ಉಂಬಿಸ್ತೋರ ಯಾಕೆ ಆಕಾಯ ಸಾಕು ಸಾಕು ಅವ್ರಿಗಾಕು ಸಾಕು ಸಾಕು ಆಯ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜಗ್ಗೇ ಸರ್ ಯಾವ ಥರ ಮುದ್ದೆ ಬಸ್ಸಾರು ತಿಂತಾ ಇರ್ತಾರೆ ಅಂತ. ಈ ಥರ ಮುದ್ದೆ ಸಾಂಬಾರು ತಿಂತಾ ಇರಬೇಕು ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಮೊಳಕೆ ಕೊಟ್ಟಿರುವಂತಹ ಹುರುಳಿಕಾಳು ನುಗ್ಗೆ ಸೊಪ್ಪಿನ ಬಸ್ಸಾರು ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಬೆಳಗ್ಗೆಯ ರಾಯರ ಪೂಜೆ ಫ್ರೆಂಡ್ಸ್ ಇದು. ಹಾಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯಲ್ಲಿ ನಾನು ನಮ್ಮದಕ್ಕೆ ಆರತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನಮ್ಮನೆ ಮುದ್ದು ಲಕ್ಷ್ಮಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ಫೋಟೋಸ್ ಹಾಕ್ತೀನಿ. ನಮ್ಮ ಮನೆ ಮುದ್ದು ಲಕ್ಷ್ಮಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.